Hello students, I am Shruti here. Today I am discussing about the calculation of arithmetic mean. In the last days of the classes we were discussing about this, that is calculation of arithmetic mean. So in the calculation of arithmetic mean, so I will repeat it again. ನಾವು ಲಾಸ್ಟ್ ಡೇಸ್ ಆಫ್ ದ ಕಾಲೇಜ್ ಅಂದರೆ ಕ್ಲಾಸಸ್ ಮುಗಿಯೋ ಕ್ಲಾಸಸ್ ಸ್ಟಾಪ್ ಆಯ್ತಲ್ಲ ಈ ಕೊರೋನಾದಿಂದ. ಅವಾಗ ನಾವೇನು ಓದ್ತಾ ಇದ್ವಿ ಅಂತ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಅರ್ಥಮೆಟಿಕ್ ಮೀನ್ ಡಿಸ್ಕಸ್ ಮಾಡ್ತಾ ಇದ್ವಿ, ಓಕೆನಾ. ಅದರೊಳಗಡೆ ಈಗ ಕ್ಯಾಲ್ಕುಲೇಷನ್ ಆಫ್ ಅರ್ಥಮೆಟಿಕ್ ಮೀನ್, ಹೌದಾ, ಅರ್ಥಮೆಟಿಕ್ ಮೀನ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ನಮಗೆ 3 ಟೈಪ್ಸ್ ಆಫ್ ಸೀರೀಸ್ ಇದೆ, ಕರೆಕ್ಟಾ. ಅವ್ರು ಯಾವ ಎಲ್ಲ ತರಹದ ಸೀರೀಸ್ ಮೇಲೆ ಅರ್ಥಮೆಟಿಕ್ ಮೀನ್ನ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಕೇಳ್ತಾರೆ, ಓಕೆನಾ. ಸೊ ಇವಾಗ ಅದರಲ್ಲಿ ಯಾವ್ಯಾವ ತರಹದ ಸೀರೀಸ್ ಇದಾವಪ್ಪ ಅಂತಂದರೆ, ಒಂದು ಇಂಡಿವಿಜುವಲ್ ಸೀರೀಸ್ ಇದೆ. ಸೊ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ಇಂಡಿವಿಜುವಲ್ ಸೀರೀಸ್ ಈಸ್ ದಿಸ್, ಓಕೆ. ಇಂಡಿವಿಜುವಲ್ ಸೀರೀಸ್ ನಾವು ಏನಕ್ಕೆ ಇದನ್ನು ನಾವು ಇಂಡಿವಿಜುವಲ್ ಸೀರೀಸ್ ಅಂತ ಕರಿತೀವಿ ಅಂತ ಅಂದರೆ, ಇಲ್ಲಿ ಏನಾಗಿದೆ ಈ ಇಂಡಿವಿಜುವಲ್ ಸೀರೀಸಲ್ಲಿ ಅಂದರೆ ಎಲ್ಲ ಅಬ್ಸರ್ವೇಷನ್ಸನ್ನು ಕೂಡ ಲಿಸ್ಟ್ ಮಾಡಿದ್ದಾರೆ. ಆ್ಯಂಡ್ ದೀಸ್ ಅಬ್ಸರ್ವೇಷನ್ಸ್ ಏನು 10, 20, 32, 47 ಈ ಅಬ್ಸರ್ವೇಷನ್ಸ್ ಏನಿದೆ ಅಲ್ಲ, ಇದು ಎಲ್ಲದರ ಫ್ರೀಕ್ವೆನ್ಸಿ 1 ಇರುತ್ತೆ, ಕರೆಕ್ಟಾ. ಆವಾಗ ಮಾತ್ರ ಇಂಥ ಸೀರೀಸಿನ ಅಂದರೆ ಯಾವ ಸೀರೀಸಿನ ಫ್ರೀಕ್ವೆನ್ಸಿ 1 ಇರುತ್ತೋ, ಕರೆಕ್ಟಾ, ಅಂಥ ಸೀರೀಸನ್ನು ನಾವೇನಂತ ಹೇಳ್ತಾ ಇದ್ದೀವಿ, ಇಂಡಿವಿಜುವಲ್ ಸೀರೀಸ್ ಅಂತ ಕರಿತಾ ಇದ್ದೀವಿ. ಅದರಲ್ಲಿ ಅಂಥ ಸೀರೀಸಲ್ಲಿ ಏನಾಗಿರುತ್ತೆ, ಫ್ರೀಕ್ವೆನ್ಸಿ ಎಲ್ಲ ಅಬ್ಸರ್ವೇಷನಿನ ಫ್ರೀಕ್ವೆನ್ಸಿ 1 ಇರುತ್ತೆ, ಕರೆಕ್ಟಾ. ಸೊ ಇವಾಗ ನಿಮಗೆ ಆಯಿತು ಇಂಡಿವಿಜುವಲ್ ಸೀರೀಸ್ ಮೇಲೆ. ಇಂಡಿವಿಜುವಲ್ ಸೀರೀಸ್ ಅಂದರೆ ನಿಮಗೆ ಏನಂತ ಗೊತ್ತಾಯ್ತು ಇವಾಗ. ಸೊ ಇಂಡಿವಿಜುವಲ್ ಸೀರೀಸ್ನ ಕೊಟ್ಟು ಅರ್ಥಮೆಟಿಕ್ ಮೀನ್ನ ಕ್ಯಾಲ್ಕುಲೇಟ್ ಮಾಡಿರಿ ಅಂತಂದಾಗ ಏನು ಮಾಡ್ತೀರಾ ಅಂದರೆ, ಜಸ್ಟ್ ಫಾಲೋ ದಿಸ್ ಎಕ್ಸಾಂಪಲ್ ಹಿಯರ್. ಕ್ಯಾಲ್ಕುಲೇಟ್ ದ ಅರ್ಥಮೆಟಿಕ್ ಮೀನ್. ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ್ರಿ, ಯಾವುದು ಡೈರೆಕ್ಟ್ ಮೆಥಡ್ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಬಿಕಾಸ್ ಇಲ್ಲಿ ನಿಮಗೆ ಡೈರೆಕ್ಟ್ ಮೆಥಡ್ ಮತ್ತು ಇಂಡೈರೆಕ್ಟ್ ಮೆಥಡ್ ಅಂತ ಇದೆ, ಬಟ್ ಫಾರ್ ಅವರ್ ಸಿಲೆಬಸ್ ವಿ ಆರ್ ಹ್ಯಾವಿಂಗ್ ಓನ್ಲಿ ಡೈರೆಕ್ಟ್ ಮೆಥಡ್. ಸೊ ಅದು ಒಂದನ್ನೇ ನಾವು ಸಾಲ್ವ್ ಮಾಡ್ತಾ, ಅದೊಂದೇ ಮೆಥಡಿಂದ ನಾವು ಸಾಲ್ವ್ ಮಾಡ್ತಾ ಹೋಗೋಣ, ಓಕೆನಾ. ಸೊ ಕೊಟ್ಟಿದ್ದಾರೆ ನಮಗೆ ಈ ಡೇಟಾನ, ಸರಿನಾ. ಸೊ ವಿಲ್ ಸಾಲ್ವ್ ದಿಸ್. ಸೊ ಏನಪ್ಪ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಅರ್ಥಮೆಟಿಕ್ ಮೀನ್, ನಾವು ಕೊಟ್ಟಿರೋ ಡೇಟಾನ ಫಸ್ಟ್ ಬರ್ಕೋಬೇಕು, ಸರಿನಾ. ಅದು ಬರ್ಕೊಂಡ್ಮೇಲೆ ನಮಗೆ ಅರ್ಥಮೆಟಿಕ್ ಮೀನನ್ನು ಇಂಡಿವಿಜುವಲ್ ಸೀರೀಸ್ನಲ್ಲಿ, ಕರೆಕ್ಟಾಗಿ ಇಂಡಿವಿಜುವಲ್ ಸೀರೀಸ್ನಲ್ಲಿ ಕೊಟ್ಟಿರ್ತಕ್ಕಂಥ ಡೇಟಾನ ಅರ್ಥಮೆಟಿಕ್ ಮೀನ್ ಕಂಡುಹಿಡಿಯೋಕ್ಕೆ ನಮಗಿರೋ ಫಾರ್ಮುಲಾ ಏನಪ್ಪ ಅಂತ ಅಂದರೆ, ಇಲ್ಲಿ ಹೇಳ್ತಾ ಇದ್ದೀನಿ, ದಿಸ್ ಈಸ್ ಫಾರ್ ಮೀನ್, ಓಕೆ. ಮೀನ್ ಸಿಂಬಲ್ ಇದು, ಹೌದಾ. ಟು ಕ್ಯಾಲ್ಕುಲೇಟ್ ದ ಅರ್ಥಮೆಟಿಕ್ ಮೀನ್ ಫಾರ್ ಇಂಡಿವಿಜುವಲ್ ಸೀರೀಸ್ ವಿ ಆರ್ ಹ್ಯಾವಿಂಗ್ ಸಮೇಷನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಹಿಯರ್, ಕರೆಕ್ಟಾ. ಇಲ್ಲಿ ನಿಮಗೆ ಗೊತ್ತಿದೆ ಈ ಮಾರ್ಕ್ಸನ್ನು ನಾವೇನಂತ ಕರಿತೀವಿ, ಈ ಕೊಟ್ಟಿರೋ ಡೇಟಾ ಇದೆ ಅಲ್ಲ, ಇದನ್ನು ಇಲ್ಲಿ ನೋಡ್ಬೋದು ನೀವು. ನಾನು ಮಾರ್ಕ್ಸ್ ಮುಂದ್ಗಡೆ ಏನಂತ ಬರೆದಿದ್ದೀನಿ, ಎಕ್ಸ್ ಅಂತ ಬರೆದಿದ್ದೀನಿ, ಕರೆಕ್ಟಾ. ಸೊ ಮಾರ್ಕ್ಸನ್ನೇ ನಾವು ಆ ವೇರಿಯಬಲ್ನೇ ನಾವು ಎಕ್ಸ್ ಅಂತ ಕರೆದಿರೋದ್ರಿಂದ ದಿಸ್ ಈಸ್ ಸಮೇಷನ್ ಆಫ್ ಎಕ್ಸ್ ಅಂತ ಅಂದರೆ ನಾವಿಲ್ಲಿ ಏನು ಮಾಡ್ತಿದ್ದೀವಿ, 10 + 20 + 32 + 47 11 + 17 + 12 + 49 + 25 + 36 ಮಾಡ್ತಾಯಿದ್ದೀವಿ, ಕರೆಕ್ಟಾ. ಸೊ ಬೇಕಿದ್ರೆ ನಾನು ಇನ್ನೊಂದ್ಸಲ ಬರಿತೀನಿ ಇದನ್ನು, ಕರೆಕ್ಟಾ. ಸೊ ಫಸ್ಟು ಸೊಲ್ಯೂಷನಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದೆ ನಾನು. ಫಸ್ಟ್ ವಿಲ್ ಟ್ಯಾಬ್ಯುಲೇಟ್ ಇಟ್ ಮಾರ್ಕ್ಸ್. ಇದನ್ನು ನಾನು ವೇರಿಯಬಲ್ ಎಕ್ಸ್ ಅಂತ ಕರಿತಾ ಇದ್ದೀನಿ. ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಸ್ ಎಷ್ಟು, 10, 20, 32, 47, ಅಗೇನ್ 11 ಇಟ್ ಈಸ್, ಅಗೇನ್ 17 ಆ್ಯಂಡ್ 12, 49, 25 ಮತ್ತು ಲಾಸ್ಟ್ ಒನ್ ಇಟ್ ಈಸ್ 36 ಇದೆ, ಕರೆಕ್ಟಾ. ಸೊ ಇವಾಗ ನಾವೇನು ಕಂಡುಹಿಡಿಬೇಕಪ್ಪ ಅಂದರೆ ಸಮೇಷನ್ ಆಫ್ ಎಕ್ಸ್ನ ಕಂಡುಹಿಡಿಬೇಕಿಲ್ಲಿ, ಓಕೆನಾ. ಸೊ ಟ್ಯಾಬ್ಲೆಟ್ ಇಟ್ ಲೈಕ್ ದಿಸ್. ಸೊ ಇದಾದಮೇಲೆ ಏನು ಮಾಡ್ತೀರಾ, ನಮ್ಮ ಫಾರ್ಮುಲಾದಲ್ಲಿ ಏನಿದೆ ಸಮೇಷನ್ ಆಫ್ ಎಕ್ಸ್ ಇದೆ. ಸೊ ನಾವೇನು ಮಾಡಬೇಕು, ಸಮೇಷನ್ ಆಫ್ ಎಕ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಸಮೇಷನ್ ಆಫ್ ಎಕ್ಸ್ ಎಷ್ಟು ಬರುತ್ತೆ ನೋಡಿರಿ, 10 + 27, 32 + 47 ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಬರ್ತಕ್ಕಂಥ ಸಮೇಷನ್ ವ್ಯಾಲ್ಯೂ ಎಷ್ಟಪ್ಪ ಅಂತಂದರೆ 259 ಇಟ್ ಈಸ್. ಬೇಕಾದರೆ ಎಲ್ಲ ಚೆಕ್ ಮಾಡಿ ನೋಡ್ತಾ ಹೋಗ್ರಿ. ಅದಾದಮೇಲೆ ಇವಾಗ ಇಲ್ಲಿ ಎನ್ ಅಂತ ಇದೆ, ಕರೆಕ್ಟಾ. ಈ ಎನ್ ವ್ಯಾಲ್ಯೂ ನಮಗೆ ಎಲ್ಲಿಂದ ಸಿಗುತ್ತಪ್ಪ ಅಂತಂದರೆ, ಹೌ ಮೆನಿ ಅಬ್ಸರ್ವೇಷನ್ಸ್ ಆರ್ ದೇರ್ ಅಂದರೆ ಎಷ್ಟು ವ್ಯಾಲ್ಯೂಸ್ ಅಂದರೆ ಎಷ್ಟು ಅಬ್ಸರ್ವೇಷನ್ಸ್ ಇದೆ, 1, 2, 3, 4, 5, 6, 7, 8, 9, 10, ಕರೆಕ್ಟಾ. ಸೊ ಎನ್ ವ್ಯಾಲ್ಯೂ ಏನಪ್ಪ ಅಂತಂದರೆ ದ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಏನಿದೆ, ಗಿವನ್ ಡೇಟಾ ಎಷ್ಟಿದೆ ಅಲ್ಲ ಅದನ್ನು ನಾವು ಎನ್ ಅಂತ ಕರಿತೀವಿ. ಸೊ ಹಿಯರ್ ಇಟ್ ಈಸ್ ಸಮೇಷನ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಷ್ಟು, 259 ಆ್ಯಂಡ್ ಎನ್ ಇಸ್ ಈಕ್ವಲ್ಸ್ ಟು 10 ಇಲ್ಲಿ, ಕರೆಕ್ಟಾ. ಸೊ ಇವಾಗ ನಾವು ಮೀನ್ ಈಸಿಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಮೀನ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಎಕ್ಸ್ ಎಷ್ಟರಪ್ಪ, 259
divided by n value it is 10, therefore the value of mean is 25.9 here. ಕರೆಕ್ಟಾ? ಸೊ ಒಂದು ನೆನಪಿರಲಿ ನಿಮಗೆ, ಕ್ವಶನ್ ನೋಡಿದ ತಕ್ಷಣ ಅದು ಇಂಡಿವಿಜುವಲ್ ಸೀರೀಸು ಅಥವಾ ಡಿಸ್ಕ್ರೀಟ್ ಸೀರೀಸು ಅಥವಾ ಕಂಟಿನ್ಯೂಯಸ್ ಸೀರೀಸು ಅನ್ನೋದು ನಿಮಗೆ ಗೊತ್ತಾಗಬೇಕು. ಓಕೆನಾ? ಸೊ ಇವಾಗ ನಾನು ಹೇಳಿದ್ದೀನಿ, ಇಂಡಿವಿಜುವಲ್ ಸೀರೀಸಿಗೆ ಏನು ಕೊಟ್ಟಿರಲ್ಲ, ಅವರು ಫ್ರೀಕ್ವೆನ್ಸಿ ಕೊಟ್ಟಿರಲ್ಲ. ಕರೆಕ್ಟಾ? ಇದು ಜಸ್ಟ್ ಒಂದು ನಿಮಗೆ ಕುಳ್ಳು ಗುರ್ತು ಥರ ಹೇಳ್ದಂಗೆ. ಓಕೆನಾ? ಸೊ ಫ್ರೀಕ್ವೆನ್ಸಿ ಕೊಟ್ಟಿಲ್ಲಪ್ಪ ಅಂತಂದರೆ ಅದರ ಫ್ರೀಕ್ವೆನ್ಸಿ 1 ಇದ್ದಂಗೆ. ಸೊ ಫ್ರೀಕ್ವೆನ್ಸಿ 1 ಇದ್ದ ತಕ್ಷಣ ಆಟೋಮೆಟಿಕಲಿ ಅದು ಎಂಥ ಟೈಪ್ ಆಫ್ ಸೀರೀಸ್, ಇಟ್ ಈಸ್ ಇಂಡಿವಿಜುವಲ್ ಸೀರೀಸ್ ಇಲ್ಲಿ.